ತರೀಕೆರೆ ಪುರಸಭೆಗೆ ನೂತನ ಉಪಾಧ್ಯಕ್ಷರಾಗಿ ಗಿರಿಜಾ ಗಿರಿರಾಜ್ ಆಯ್ಕೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪುರಸಭೆಯ ನೂತನ ಉಪಾಧ್ಯಕ್ಷರಾಗಿ ಗಿರಿಜಾ ಗಿರಿರಾಜ್ ರವರು ಆಯ್ಕೆಯಾಗಿದ್ದಾರೆ. ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಚುನಾವಣೆಯ ಬಳಿಕ ಅಭಿನಂದನಾ ಸಮಾರಂಭದಲ್ಲಿ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಮಾತನಾಡಿದ್ದಾರೆ. ಅವರು ಮಾತನಾಡಿ, ತರೀಕೆರೆ ಕ್ಷೇತ್ರಕ್ಕೆ 200 ಕೋಟಿ ರೂಪಾಯಿ ಅನುದಾನದಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಬಿಎಚ್ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯು 5 ಗುತ್ತಿಗೆದಾರರ ಮೂಲಕ ವೇಗವಾಗಿ ನಡೆಯುತ್ತಿದೆ. ತರೀಕೆರೆಯ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸುವ ಯೋಜನೆ ಇದೆ ಎಂದು ತಿಳಿಸಿದ್ದಾರೆ. ಪುರಸಭಾ ಅಧ್ಯಕ್ಷರಾದ ವಸಂತ್ ಕುಮಾರ್ ಕವಾಲಿ ಮಾತನಾಡಿ, 2 ವರ್ಷಗಳಿಂದ ಉತ್ತಮ ಕೆಲಸ ಮಾಡಲು ಎಲ್ಲ ಸದಸ್ಯರು ಹಾಗೂ ಶಾಸಕರು ನೀಡಿದ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಪುರಸಭೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಎಂದರು. ಪಂಚ ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಶಿವಾನಂದ ಸ್ವಾಮಿ ಅವರು ಮಾತನಾಡಿ, ತರೀಕೆರೆ ಪಟ್ಟಣಕ್ಕೆ ಶಾಸಕರು ಸುಸಜ್ಜಿತ ತಾಯಿ ಮಗು ಆಸ್ಪತ್ರೆ, ಪುರಸಭಾ ಕಟ್ಟಡ ಹಾಗೂ ಸಾರಿಗೆ ನಿಲ್ದಾಣ ನಿರ್ಮಾಣ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಅಭಿವೃದ್ಧಿಯ ನಿದರ್ಶನವಾಗಿ ತರೀಕೆರೆ ರೂಪಾಂತರಗೊಂಡಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಯು ಫಾರೂಕ್ ಮಾತನಾಡಿ, ಮಾನ್ಯ ಶಾಸಕರಾದ ಜಿಎಚ್ ಶ್ರೀನಿವಾಸ್ ರವರು ಮುಂದಿನ ದಿನಗಳಲ್ಲಿ ಸಚಿವರಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಗಿರಿಜಾ ಗಿರಿರಾಜ್ ಮಾತನಾಡಿ, ನಾನು ಶಾಸಕರಿರುವ ವಾರ್ಡ್ನ ಸದಸ್ಯೆ, ಅವರ ಸಹಕಾರದಿಂದ ಎಲ್ಲಾ ವಾರ್ಡ್ಗಳಲ್ಲಿಯೂ ಸಮಾನವಾಗಿ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಸುತ್ತೇನೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಬೋಚರಾಜ್, ಲೋಕೇಶ್, ಶಶಾಂಕ, ದಾದಾಫಿರ್, ರಂಗನಾಥ್, ಟಿಜಿ ಮಂಜುನಾಥ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಟಿಎಸ್ ರಮೇಶ್, ಎಂ ನರೇಂದ್ರ ಮಾತನಾಡಿದ್ದಾರೆ. ಪುರಸಭಾ ಸದಸ್ಯರಾದ ಪರಮೇಶ, ಅನಿಲ, ಅಂಜಯ್ಯ, ಬಸವರಾಜ್, ಚಂದ್ರಶೇಖರ್, ಚೇತನ್, ಕುಮಾರಪ್ಪ, ಆದಿಲ್ ಪಾಷಾ, ಮಂಜುನಾಥ್, ವಸಂತಮ್ಮ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಮುಖ್ಯಾಧಿಕಾರಿ ವಿಜಯ್ ಕುಮಾರ್ ಮತ್ತು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ನಾನು ಶಾಸಕರು ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದೀನಿ ಅನ್ನೋದೇ ಒಂದು ಹೇಳಬೇಕು. ನಾನು ಅಧ್ಯಕ್ಷರು ಯಾವುದು ನನಗೆ ಲೆಕ್ಕ ಇಲ್ಲ. ನಾನು ಶಾಸಕರು ವಾರ್ಡ್ ಸದಸ್ಯನೇ ಆಗಿದ್ದೀನಿ ಅನ್ನೋದೊಂದು ಅದೇ ನನ್ನ ಅದೃಷ್ಟ ಅಂತ ಅನ್ಕೊಂತೀನಿ. ಮುಂದೊಂದು ದಿವಸ ಇವತ್ತು ಉಪಾಧ್ಯಕ್ಷರದ್ದು ಸಿಕ್ಕಿದೆ. ನಮ್ಮ ವಾರ್ಡಲ್ಲಿ ಇನ್ನೂ ಒಂದು ಬಾರಿ ನಾವು ನಿಂತ್ಕೋಬೇಕು ಅಂತ ಆಸೆಗಳು ಇಟ್ಕೊಂಡಿದ್ದೀವಿ. ನಮ್ಮ ಮತದಾರರು ಎಲ್ಲ ನನ್ನ 9ನೇ ವಾರ್ಡ್ ಮತದಾರರು ಮತ್ತೊಂದು ಸತಿ ಆಶೀರ್ವಾದ ಮಾಡಿದ್ರೆ ಯಾವತ್ತೂ ನಾವು ಅವರ ಚಿರ ಋಣಿಯಾಗಿ ಇರ್ತೀವಿ ಅಂತಂದು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ನಮ್ಮ ಅಣ್ಣರೆಲ್ಲ ಬಂದಿದ್ದಾರೆ, ಬೇರೆ ಕಡೆಯಿಂದಲೂ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ನನಗೆ ಪ್ರೋತ್ಸಾಹಿಸಿ ಇವತ್ತು ಬಂದು ನನ್ನನ್ನು ಫಂಕ್ಷನಿಗೆ ಆಶೀರ್ವಾದಿಸೋದಕ್ಕೆ ಎಲ್ಲರಿಗೂ ನನಗೆ ಧನ್ಯವಾದಗಳು ಅಂತ ಹೇಳ್ತಾ ನನಗೆ ಮಂಗಳವಾರ ಗೊತ್ತಾಗಿದೆ. ಅದೆಲ್ಲ ಯಾವಾಗಲೂ ನಾನು ಸುತ್ತ ಊಟ ಮಾಡ್ತಿದ್ದಲ್ಲ. ಅದು ಮುಂದೆ 2026ಕ್ಕೆ ನಾನು ಮುಗಿಯುತ್ತೆ. ಆ ಸಂದರ್ಭದಲ್ಲಿ 5 ವರ್ಷ ಪೂರ್ಣ ಜನರೆಲ್ಲ ಬಂದು ಎಲ್ಲರೂ ಅಧ್ಯಕ್ಷರಾಗಿ ಅಂತೇಳಿ ಆಶೀರ್ವಾದ ಮಾಡ್ತಾ ಸಂದರ್ಭದಲ್ಲಿ ಮಾತನಾಡೋದು. ನಾವೇನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ಮೊದಲಿಗೆ 2022ರಲ್ಲಿ ನಾವು ಅವರಿಗೆ ಉಪಾಧ್ಯಕ್ಷರಾಗಿ ಮನವಿ ಮತ್ತು ಗಿರಿಜಾ ಪರಮಪ್ರಕಾಶ್ ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ. ಇಬ್ಬರು ಕೂಡ ರಿಜೆಕ್ಟ್ ಮಾಡಿದ್ರು. ಬೇಡ ಅಂತೇಳಿ ಇವತ್ತು ಕೊನೆಗೆ ಅಧ್ಯಕ್ಷರಾಗಿದ್ದಾರೆ. ಕೆಲವು ಟೈಮ್ ಮುಂದೆ ಮಾಡಬೇಕಿತ್ತು ಅಂತಂದ್ರು. ಒಟ್ಟು ಒಳ್ಳೆ ಟೈಮಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಶುರು ಆಗ್ತಾ ಇದೆ. ನಿಮಗೆ ಗೊತ್ತಿಲ್ಲ, ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಎಲ್ಸಿ ತಗೊಳ್ಳೋದ್ರಿಂದ ಅವ್ರಿಗೆ ತೊಂದರೆ ಆಗ್ತದೆ, ಜೀವನ ನಡೆಸೋದು ಕಷ್ಟ ಆಗ್ತದೆ. ಸನ್ಮಾನ್ಯ ಶಾಸಕರೇ, ಅದನ್ನ ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಬಿಎಚ್ ರಸ್ತೆಯಲ್ಲಿ ಅಸ್ತಮಾನ ರೋಗಿಗಳು ಓಡಾಡಲಿಕ್ಕಾಗಲ್ಲ. ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಆ ಧೂಳು ಮುಕ್ತ ರಸ್ತೆ ನಿರ್ಮಾಣ ಆಗಬೇಕಾಗಿದೆ. ಇವತ್ತು ಮಳೆ ಬಂದ್ರೆ ಆಳಕ್ಕಂತ ಗುಂಡಿಗಳಲ್ಲಿ ನೀರು, ಬಿಸಿಲು ಬಂದ್ರೆ ಪಡಬಾರದಂತ ಧೂಳಿನಿಂದ ಆವೃತ್ತಿಯಿಂದ ಬಿಎಚ್ ರಸ್ತೆ ಕೂಡಿರುತ್ತೆ. ಹಾಗಾಗಿ ಧೂಳು ಮುಕ್ತ ಬಿಎಚ್ ರಸ್ತೆಯನ್ನ ಸಾಧ್ಯಾದಷ್ಟು ಬೇಗ ಸನ್ಮಾನ್ಯ ಶಾಸಕರು ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಹೆಚ್ಚೇನೂ ಮಾತನಾಡಲಿಕ್ಕೆ ಹೋಗಲ್ಲ. ಎಲ್ಲ ನನ್ನ ಸಹೋದರ ರೀತಿಯ ಏನು ಪುರಸಭಾ ಸದಸ್ಯರು ಇವತ್ತು ಅವಿರೋಧವಾಗಿ ಕೈ ಜೋಡಿಸಿ ಒಳ್ಳೆ ಅಧ್ಯಕ್ಷರಿದ್ದಾರೆ ಪುರಸಭೆಗೆ. ಬಹುಶಃ ಬಿಎಚ್ ರಸ್ತೆಯಲ್ಲಿ ಅಧ್ಯಕ್ಷರೇ, ಶಾಸಕರ ಹತ್ರ ನೀವು ಚರ್ಚೆ ಮಾಡಿಬಿಟ್ಟು ಆ ಧೂಳಿಗೆ ಏನು ದಿನನಿತ್ಯ ಅಟ್ಲೀಸ್ಟ್ ಕನಿಷ್ಠ ನೀರನ್ನು ಸಿಂಪಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇವತ್ತು ಕರ್ನಾಟಕದ ನನ್ನ ಕ್ಯಾಬಿನೆಟ್
ಬಹುಶಃ ನಮಗೆಲ್ಲ ಖಾಸಗಿ ಮತ್ತು ಅನುದಾನಿತ ಅಥವಾ ಸರ್ಕಾರಿ ಶಾಲೆಗಳಲ್ಲೇನು ಸಂಘ ಸಂಸ್ಥೆಗಳು ಒಂದು ಏನೇ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅನುಮತಿಯನ್ನು ತಗೋಬೇಕು ಅಂತೇಳಿದರೆ ಆ ನಿರ್ಣಯ ತಪ್ಪು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ದೇಶಭಕ್ತ ಸಂಘಟನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಸ್ವಯ ಹಿಂದೂ ಭೂಮಿ ಸುಖವು ಅಭಿಪೋಹ ಮಹಾಮಂಗಲೇ ಪುಣ್ಯಭೂಮಿ ತೊದರ್ತೆ ಮತದ್ವೇಷ ಕಾಯೋ ನಮಸ್ತೆ ನಮಸ್ತೆ ಅಂತೇಳಿ ಈ ದೇಶದ ಉತ್ತರಗಳಲ್ಲಿ ರಾಷ್ಟ್ರೀಯ ಅಭಿಯಾನವನ್ನು ಮಾಡ್ತಾ ದೇಶಭಕ್ತಿಯನ್ನ ಯುವಕರಲ್ಲಿ ಸದಾ ಜಾಗೃತಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ರಾಷ್ಟ್ರಕ್ಕೆ ಕ್ಷಣ ಕ್ಷಣವು ಅವಿರತ ದುಡಿತಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನ್ ಮೇಲೆ ನಿರ್ಬಂಧವನ್ನು ಏನಿರ್ತಕ್ಕಂಥದ್ದು ಅವರು ಬೈಠಕಗಳನ್ನು ಮಾಡಬಾರ್ದು ಅಂತ ಹೇಳಿರ್ತಕ್ಕಂಥದ್ದು ತಪ್ಪು ನಿರ್ಣಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಂದು ಕಡೆ ಇದು ಸನ್ಮಾನ್ಯ ಶಾಸಕರು ಸರ್ಕಾರದಿಂದ ಗಮನಕ್ಕೆ ಬರಬೇಕು, ಈ ರೀತಿಯ ನಿರ್ಣಯಗಳನ್ನ ಮಾಡ್ತಕ್ಕಂಥದ್ದು ಕ್ಯಾಬಿನೆಟ್ ನಿರ್ಣಯ ತಪ್ಪು ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ನೂತನ ಉಪಾಧ್ಯಕ್ಷರಿಗೆ ಒಳ್ಳೆಯದಾಗಲಿ. ಅವರ ಕಾಗುಣ ಚೆನ್ನಾಗಿದೆ, ಕಿತ್ತಮ್ಮನ ಕಾಗುಣ ಚೆನ್ನಾಗಿದೆ, ಒಂದು ಹೊಸ ಶಕೆ ಅಭಿವೃದ್ಧಿಯ ಶಕೆ ಪ್ರಾರಂಭ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಶಾಸಕರು ಈಗಾಗಲೇ ನಮ್ಮ ಭೋಜನ ಒಂದು ಸಲಹೆ ಕೊಟ್ಟರು, ದುಡ್ಡು ಮಾಡಬೇಕು ಅಂದ್ರೆ ಭೋಜನ ಮಾತು ಕೇಳಿದ್ರೆ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಶಾಸಕರು ಯಾಕೆಂದ್ರೆ ಭೋಜನ ಎಲ್ಲ ಗೊತ್ತು ಏನೇನು ಮಾಡಬೇಕು ಅಂತ. ಹಾಗಾಗಿ ಯಾಕೆಂದ್ರೆ RSS ನಾವು ಒಂದು ಪಿತೃಪಕ್ಷರು ಸದಾ ವರ್ತನೆ ಮಾತೃಭೂಮಿ ತಯೋಭೂಮಿ ಸುಖೋಪರ್ತಿಕೋ ನಮೋ ಸ್ವತಂತ್ರೇಶಕಾಯ ನಮಸ್ತೆ ನಮಸ್ತೆ ಮಹಾಮಂಗನೆ ಅಂತ ಹೇಳ್ತಾರೆ. ಅವೆಲ್ಲವೂ ಸಹ ನಾವು ರಾಷ್ಟ್ರಭಕ್ತರೆ, ಇಲ್ಲಿ ಕೂತಿರೋರು ಒಟ್ಟರು ರಾಷ್ಟ್ರಭಕ್ತರೆ, ಯಾರು ರಾಷ್ಟ್ರಭಕ್ತರೇ ಇಲ್ಲ. ಏನ್ ಮಾಡಿದ್ರೆ ಅಂದ್ರೆ ಒಂದು ಕೆಂಪು ಒಂದು ಹಾಕೊಂಡು ಮುಗಿತು ಜನ ಕೆಡಿಸ್ಕೊಂಡು ಅಂತ ಹಂಗ ಹಾಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಏನಿಲ್ಲ. ನಾವು ಅವ್ರ ಜೊತೆಗಿದ್ದೀವಿ, ಅಂದ್ರೆ ನಾವು